ಭಾರತೀಯ ಜನತಾ ಪಕ್ಷ 244, ಬಿಜೆಪಿ 90, ಕಾಂಗ್ರೆಸ್ 97ಕ್ಕೆ ಬಂದು ಎನ್ ಡಿ ಎ 292 ಮತ್ತು 233 ಎನ್ ಡಿ ಎ ಕೂತ್ಕೊಂಡಿದೆ. ಇದು ಈ ಕ್ಷಣದಲ್ಲಿ ಬರ್ತಾ ಇರುವಂಥದ್ದು. ಒಂದಿಷ್ಟು ಅಲ್ಲಲ್ಲಿ ಸಭೆಗಳು ಪ್ರಾರಂಭ ಆಗಿದೆ. ಅವರವರಿಗೆ ತೋಚಿದವರು ಅವರವರು ತಮ್ಮ ಸಭೆಯಲ್ಲಿ ಕೂತಿದ್ದಾರೆ. ಸಂಜೆ 5 ರಾಹುಲ್ ಖರ್ಗೆ, ಚಂದ್ರಬಾಬು ನಾಯ್ಡು 4 ಒಂದು ಸುದ್ದಿಗೋಷ್ಠಿ ಇಟ್ಕೊಂಡಿದ್ದಾರೆ. ಚಂದ್ರಬಾಬು ನಾಯ್ಡು ಬೇರೆ ಇಟ್ಕೊಂಡಿರ್ತಾರೆ. ಅವರು ಅಸೆಂಬ್ಲಿಲಿ ಗೆದ್ದಿರೋದ್ರಿಂದ ಅನೌನ್ಸ್ ಮಾಡಬೇಕಲ್ಲ, ಎಲ್ಲ ಹೇಳಬೇಕಲ್ಲ ಅವರು ಹೊಸ ಚೀಫ್ ಮಿನಿಸ್ಟರ್ ಆಗಿ. ಹಾಗಾಗಿ ಅವರು ಕೂಡ ಮಾಡ್ತಾರೆ. ಅಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಅವರು ಏನು ಉತ್ತರ ಕೊಡ್ತಾರೆ, ಸ್ಟ್ರೈಟ್ ಉತ್ತರ ಆಗಿಬಿಟ್ರೆ ಆ ಪ್ರಶ್ನೆ ಯಾಕೆ ಬರ್ತಾ ಇದೆ, ನಾನು ಗೋಯಿಂಗ್ ವಿತ್ ಎನ್ ಡಿ ಎ ಅಂದ್ಬಿಟ್ರೆ ಮುಗಿದೋಯ್ತು. ಇಲ್ಲ ಲೆಟ್ ಮೀ ಸಿ, ನಾನು ಇನ್ನೊಂಚೂರು ತೀರ್ಮಾನ ಮಾಡಿ ಹೇಳ್ತಿದ್ದೀನಿ ಅಂತಂದರೆ ಇನ್ನು ಹಗ್ಗ ಜಗ್ಗಾಟ ಕಾದಿದೆ ಅಂತ ಅರ್ಥ. ಎಸ್. ಓಕೆ, ಇನ್ನು ಪ್ರಿಯಾಂಕಾ ಮನೆಯಲ್ಲಿ ಸೋನಿಯಾ ರಾಹುಲ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇವಾಗ ಬರ್ತಾ ಇರ್ತಕ್ಕಂಥದ್ದು. ದೆಹಲಿನಲ್ಲಿ ಸ್ವಲ್ಪ ಇವಾಗ ರಾಜಕೀಯ ಚಟುವಟಿಕೆಗಳೆಲ್ಲ ಜೋರಾಗ್ತಾ ಇದೆ. ದೇಶದ ರಾಜಕೀಯದಲ್ಲಿ ಇವಾಗ ನರೇಂದ್ರ ಮೋದಿ, ನಿತೀಶ್ ಕುಮಾರ್, ನಾಯ್ಡು ಬಗ್ಗೆನೇ ಹೆಚ್ಚೆಚ್ಚು ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಮೋದಿ ಪ್ರಧಾನಿ ಆಗೋದಕ್ಕೆ ಈಗ ನಿತೀಶ್ ನಾಯ್ಡು ಬೆಂಬಲ ಬೇಕೇ ಬೇಕು. ಅದನ್ನು ಈಗಾಗಲೇ ನಾವು ಹೇಳಿದ್ದೀವಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಏನು ತೀರ್ಮಾನವನ್ನು ಎರಡೂ ಪಕ್ಷದವರು ತಗೊಳ್ತಾರೆ ಅಂತಕ್ಕಂಥದ್ರ ಮೇಲೆ ಇವೆಲ್ಲ ನಿಂತಿದೆ. ಸೊ ನಿತೀಶ್ ಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಅಂತಕ್ಕಂಥದ್ದು. ಎನ್ ಡಿ ಎ ಅವರು ಸಭೆಯನ್ನು ಕರೆದಿದ್ದಾರೆ, ಎನ್ ಡಿ ಎ ಒಕ್ಕೂಟದ ಸಭೆ. ಆ ಸಭೆಗೆ ಈಗ ನಿತೀಶ್ ಕುಮಾರ್ ಅವ್ರನ್ನ ಆಹ್ವಾನಿಸಿದ್ದಾರೆ. ನಾಳೆ ಅವರು ದೆಹಲಿಗೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮೇ ಬಿ ಟಿ ಡಿ ಪಿ ಅವರು ಕೂಡ ಹೋಗ್ಬೋದು. ಟಿ ಡಿ ಪಿ ಅವರ ರೆಪ್ರೆಸೆಂಟೇಟಿವ್ ಕೂಡ ಒಬ್ಬರು ಸಹ ಹೋಗ್ತಾರೆ. ಎಲ್ಲ ಮಿತ್ರ ಪಕ್ಷಗಳಿಗೂ ಕೂಡ ಕರೀತಾರೆ, ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಕೂಡ ಬಂದು ಅವರು ಸಭೆಗೆ ಹಾಜರಾಗಬಹುದು ಆಹ್ವಾನ ಬಂದರೆ. ಸೊ ಹಾಗಾಗಿ ಒಂದು ಎನ್ ಡಿ ಎ ಸಭೆಯನ್ನು ನಡೆಸಿ ಎಲ್ಲ ಪಕ್ಷಗಳ ತೀರ್ಮಾನವನ್ನು ತಗೊಂಡು ಆ ಪಕ್ಷಗಳ ಒಗ್ಗಟ್ಟಿನ ನಿರ್ಧಾರ ಏನಾದರೂ ಆದರೆ ಅದನ್ನು ಒಂದು ಎಲ್ಲ ಸೇರಿ ಜಂಟಿ ಸುದ್ದಿಗೋಷ್ಠಿ ನಡೆಸಿಬಿಟ್ಟು ಅನೌನ್ಸ್ ಮಾಡ್ಬೋದು. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಮ್ಮ ಹತ್ರ ನಂಬರ್ಸ್ ಇದೆ, ನಾವು ರಾಷ್ಟ್ರಪತಿ ಭವನಕ್ಕೆ ಹೋಗ್ಬಿಟ್ಟು ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆಯನ್ನು ಮಾಡ್ತೀವಿ ಅಂತಂದ್ಬಿಟ್ಟು. ಅಕಸ್ಮಾತ್ ಏನಾದರೂ ಕೆಲವು ಪಕ್ಷಗಳು ಹಿಂದೆ ಮುಂದೆ ಸ್ವಲ್ಪ ಹಗ್ಗ ಜಗ್ಗಾಟ ಸರಿ ಹೇಳ್ದಂಗೆ ಕೊಡು ತಗೋ ಎಲ್ಲ ಇರ್ತವಲ್ಲ. ಈಗ ಬಿ ಜೆ ಪಿಗೆ ಸಿಂಗಲ್ ಆಗಿ ಬಹುಮತ ಬಂದಿಲ್ಲದೆ ಇರೋದ್ರಿಂದ ಅವರು ಸ್ವಲ್ಪ ಬಗ್ಗಬೇಕಾಗುತ್ತೆ ಮಿತ್ರ ಪಕ್ಷಗಳ ಮುಂದೆ. ನನಗೆ ನಿಮ್ಮ ಪಕ್ಷಕ್ಕೆ 2 ಕೊಡ್ತೀನಿ ಮಂತ್ರಿ ಸ್ಥಾನ ಅಂದವರು ನಮಗೆ 3 ಕೊಡಿ ಅಂತ ಕೇಳ್ಬೋದು, 4 ಕೊಡಿ ಅಂತ ಕೇಳ್ಬೋದು. ಇವರು ಒಪ್ಪಬೇಕಾಗತ್ತೆ. ಮೊದಲಾದ್ರೆ ಹಾಗಲ್ಲ, ನಾವು ಕಟ್ಟಷ್ಟಗಳೇನ ಲೆಕ್ಕಾಚಾರ ಇರ್ತಾ ಇತ್ತು. ಸೊ ಹಾಗಾಗಿ ಈಗ ಇವೆಲ್ಲ ಮಾತುಕತೆಗಳು ನಡಿಬೇಕು. ಅದಕ್ಕೋಸ್ಕರನೇ ಈ ಥರ ಕಿಚಡಿ ಪಕ್ಷಗಳು ಸರ್ಕಾರ ರಚನೆ ಮಾಡಿದಾಗ ಈ ಹಿಂದೆ ನಮ್ಮ ದೇಶದಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಯಾವಾಗ ಬೇಕೋ ಆವಾಗ ಬೆಂಬಲ ವಾಪಸ್ ತೊಗೊಂಡ್ಬಿಡ್ತೀನಿ ಅನ್ನೋದು, ಯಾವಾಗ ಬೇಕೋ ಅವರು ಬೆಂಬಲ ಕೊಡ್ತೀವಿ ಅನ್ನೋದು. ಪ್ರೀ ಪೋಲ್ ಅಲಯನ್ಸ್ಗೂ ಬೆಲೆ ಇಲ್ಲ, ಪೋಸ್ಟ್ ಪೋಲ್ ಅಲಯನ್ಸ್ಗೂ ಬೆಲೆ ಇಲ್ಲ. ಎಲ್ಲರೂ ತಮ್ಮ ಅವಕಾಶವಾದ ರಾಜಕಾರಣವನ್ನು ಮಾಡ್ತಾರೆ. ಹಾಗಾಗಿನೇ ಯಾವತ್ತೂ ಕೂಡ ಸುಭದ್ರ ಸರ್ಕಾರಗಳು ರಚನೆ ಆಗಬೇಕು ಅಂತಕ್ಕಂಥ ಮಾತು ಕೇಳಬಾರದು. ಇಲ್ಲ ಅಂತಂದರೆ ಹೀಗೇನೆ ಈ ಸರ್ಕಾರಕ್ಕೆ ಎಷ್ಟು ಭವಿಷ್ಯ ಅಂತಂದರೆ ಯಾವುದೋ ಒಂದು ಪಕ್ಷ ಬೆಂಬಲ ವಾಪಸ್ ತಗೊಳ್ಳೋ ತನಕ ಅದು 3 ತಿಂಗಳಿಗಾಗಬಹುದು, 6 ತಿಂಗಳಿಗಾಗಬಹುದು, 1 ವರ್ಷ ಆಗ್ಬೋದು, ಅಥವಾ 5 ವರ್ಷ ಎಲ್ಲರನ್ನೂ ಒಗ್ಗಟ್ಟಾಗಿ ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರ್ಕೊಂಡು ಹೋದ್ರು ಆ ಥರ ಕರ್ಕೊಂಡು ಹೋಗ್ತೀನಿ ಅಪ್ಪ, ಎಲ್ಲರೂ ಹೇಳಿದ್ದಕ್ಕೂ ಎಲ್ಲ ಡಿಮಾಂಡ್ಸ್ಗೂ ಓಕೆ ಅಂದ್ಕೊಂಡು ಹೋಗ್ಬೋದು. ಗಟ್ಟಿ ನಿರ್ಧಾರಗಳು ತಗೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. ಅವ್ರು 136 ಜನ ಇದ್ದುಕೊಂಡು 9 ಸೀಟು ಗೆದ್ದಿದ್ದಾರೆ. ನಾವು 65 + 19, ಇಷ್ಟು ಕಡಿಮೆ ಸ್ಥಾನ ಇದ್ದರೂ ಕೂಡ ನಾವು 19 ಸ್ಥಾನವನ್ನು ಗೆದ್ದಿದ್ರಿ. ಸ್ವತಃ ಕಾಂಗ್ರೆಸ್ಸಿನ ಅಧ್ಯಕ್ಷರು ಏನು ಭಾಳ ಪವರ್ಫುಲ್ಲು ಅದು ಇದು ಅಂತ ಹೇಳಿದ್ರು. ಅವ್ರ ತಮ್ಮನ್ನೇ ಗೆಲ್ಸ್ಕೊಳಕ್ಕಾಗಿಲ್ಲ. ಅವ್ರ ತಮ್ಮ ಹೀನಾಯವಾಗಿ 3 ಲಕ್ಷ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಹೊಸ್ದಾಗಿ ರಾಜಕೀಯಕ್ಕೆ ಹೊಸ್ದಾಗಿ ಬಂದಿರೋದು 3 ಲಕ್ಷ ಅಂತ ಅಂದರೆ ಅವ್ರ ಬಗ್ಗೆ ಕರ್ನಾಟಕದ ಜನ ಸ್ವತಃ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಅವ್ರಿಗೆ ಲೀಡು ಬರೋ ಅಂತ ಕಾಣಲೇ ಇಲ್ಲ. ಅಂದರೆ ಅವರ ಡಿ ಕೆ ಶಿವಕುಮಾರ್ ಅವರ ಸ್ವಂತ ಏರಿಯಾದಲ್ಲೇ ಲೀಡ್ ಬರೋಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಅವರೇ 1 ಲಕ್ಷ ಲೀಡು ಅಂತ ತಿಳ್ಕೊಂಡಿದ್ರು, ಅಲ್ಲೇ ಬರೋಕ್ಕಾಗ್ತಾ ಇಲ್ಲ. ಸರ್ ಏನು ಕಾರಣ ಅಂತ ಹೇಳ್ತೀರಾ ಸರ್? ದುರಾಡಳಿತ. 136 MLAಗಳಿದ್ದಾರೆ ಅಂದ್ಬಿಟ್ಟು ಅಹಂಕಾರ, ಕೊಬ್ಬು, ದೌರ್ಜನ್ಯ, ಧಮಕಿ ಹಾಕೋದು, ರೋಪ್ ಹಾಕೋದು, ಇದು ಮಾಡೋದು, ಲೂಟಿ ಮಾಡೋದು, ಬೆದರಿಕೆ ಹಾಕೋದು, ಇದು 1 ವರ್ಷದಲ್ಲ ಕಾಂಗ್ರೆಸ್ಸಿನ ಒಂದು ದುರಾಡಳಿತದಿಂದ ಜನ ಅವರ ವಿರುದ್ಧವಾದಂಥ ಒಂದು ಮತವನ್ನು BJPಗೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವರು ರೂಲಿಂಗ್ ಪಾರ್ಟಿ ಇರೋದು. ಅವರು 19 ಗೆಲ್ಲಬೇಕಾಯಿತು, ನಾವು 9 ಗೆಲ್ಲಬೇಕಾಯಿತು. ಅಂಥದ್ದು ನಮ್ಗೆ 19 ಬಂದಿದೆ, ಅವ್ರು 9 ಬಂದಿದೆ ಅಂದರೆ ನನಗಂತತೆ ಸಿದ್ದರಾಮಯ್ಯನವರು ಗೌರವ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದ್ರೆ ಒಳ್ಳೆಯದು. ನನ್ನ ಸಜೆಷನ್ ಗೌರವ ಇದ್ದರೆ. ಗೌರವ ಇಲ್ಲ ಅಂದರೆ ಅವ್ರೇನು ಕೊಡೋದು ಬೇಡ. ಸರಿ, ದೇಶದ ಫಲಿತಾಂಶದ ವಿಚಾರಕ್ಕೆ ಬಂದಾಗ ಎಲ್ಲಿ BJP ಹಿಡಿದಿದೆ? ದೇಶದಲ್ಲಿ ನಮಗೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ಹೊಡೆತ ಆಗಿದೆ. ಮಹಾರಾಷ್ಟ್ರದ ಹೊಂದಾಣಿಕೆ ಆಗಿತ್ತಲ್ಲ, ಆ ಹೊಂದಾಣಿಕೆಯನ್ನು ಜನ ಅಕ್ಸೆಪ್ಟ್ ಮಾಡಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ನಾವು ತಿಳಿದಂಥ ಸೀಟ್ಗಳು ಬಂದಿಲ್ಲ. ಈ 3 ರಾಜ್ಯಗಳು ನಮಗೆ ದೊಡ್ಡ ರಾಜ್ಯಗಳು, ಇವೆಲ್ಲ 40 ಸೀಟ್ಗಿಂತ ಮೇಲೆ ಇರೋ ರಾಜ್ಯಗಳು.
ಇಲ್ಲಿ ನಮಗೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಹೊಡೆತ ಬಂದಿದೆ. ಈ ಹೊಡೆತದಿಂದ ನಮಗೆ BJPಗೆ ಸುಮಾರು 40ರಿಂದ 50 ಸೀಟು BJP ಒಂದಕ್ಕೆ ಕಡಿಮೆ ಆಗಿದೆ. ಈಗ ತಾನೇ ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಅವ್ರು ನಮಗೆ 9 ಬರಬೇಕಾಗಿತ್ತು, ಅವ್ರಿಗೆ 19 ಬರಬೇಕಾಗಿತ್ತು, ನಮಗೆ 19 ಬಂದಿದೆ ಅಂತ.